ಇವತ್ತು ಯಾವುದೋ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಐ ಹೋಪ್ ಎಲ್ಲರೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ ಇನ್ನು ಹೆಂಗೆ ವೀಡಿಯೋಸ್ ಮಾಡೋದು, ಇನ್ನೂ ಯಾವ್ಯಾವ ಥರ ಮಾಡೋದು ಅಂತ ಇನ್ನೂ ನೋಡಿ ಮುಂದೆ ಮಾಡೋಣ. ಸೊ ಸದ್ಯಕ್ಕೆ ಇವತ್ತು ವ್ಲಾಗ್ ಮಾಡ್ತಾ ಇರೋದು ಒಂದು ನನ್ನ ಚಿಕ್ಕವಳಿದ್ದಾಗಿಂದ ಯಾವ್ಯಾವ ಸ್ಯಾರಿ ವೇರ್ ಮಾಡಿದ್ದೆ ಅದೆಲ್ಲ ಸ್ಯಾರಿನೂ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅವಾಗ ಸ್ವಲ್ಪ ಡುಮ್ಮಿ ಇದ್ದೆ, ಈ ಥರ ಇರಲಿಲ್ಲ. ಆವಾಗಿನ ಸ್ಯಾರೀಸ್ ಎಲ್ಲನೂ ನಾನು ತೋರಿಸ್ತೀನಿ. ಅಷ್ಟೊಂದು ಗ್ರ್ಯಾಂಡ್ ಸ್ಯಾರೀಸ್ ಅಂತೆಲ್ಲ ಇನ್ನೂ ಹಾಕೊಂಡಿರಲಿಲ್ಲ, ಅದು ಸಿಂಪಲ್ ಆಗಿರೋದೆ, ಅದನ್ನೇ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್, ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ನನ್ನ ಫಸ್ಟ್ ವ್ಲಾಗ್ ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಿಟ್ಟಿದ್ದೆ, ಬಟ್ ಅದು ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೆಲ್ಲ ಸುಮ್ಮನೆ ಮಾಡಿ ಹಾಕಿದ್ದು. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಫಸ್ಟ್ ತೋರಿಸ್ತಾ ಇರೋದು ನನ್ನ ಸ್ಯಾರಿ ಕಲೆಕ್ಷನ್ಸ್ ಆ್ಯಂಡ್ ಫಸ್ಟಿಂದ ಯಾವ್ಯಾವ ಸ್ಯಾರಿಗೆ ವಿತ್ ಬ್ಲೌಸ್ ಡಿಸೈನ್. ಇದು ಆರೆಂಜ್ ವಿತ್ ರೆಡ್ ಕಲರ್ ಬಾರ್ಡರ್. ಇದಕ್ಕೆ ಬ್ಲೌಸ್ ಬಂದು ಇದು ಸಿಂಪಲ್. ಈ ಸ್ಯಾರಿಗೆ ನಾನು ಹಾಕೊಂಡಿರೋಂಥ ಆ್ಯಂಡ್ ನೆಕ್ಸ್ಟ್ ಬಂದು ಈ ಸ್ಯಾರಿ. ಇದು ಬ್ಲ್ಯಾಕ್ ಸ್ಯಾರಿ. ಇದು ಬಾರ್ಡ್ರಲ್ಲಿ ಒಂದು ಸ್ವಲ್ಪ ಎಲ್ಲಿ ಬಾರ್ಡರ್, ಇದು ಬಾರ್ಡ್ರಲ್ಲಿ ಬ್ಲ್ಯಾಕ್ ಇದೆ ಆ್ಯಂಡ್ ಇದು ಕೆಳಗಡೆ ಡಿಸೈನ್ ಕಾಲಲ್ಲಿ ಬರುತ್ತೆ, ಅದು ಕೆಳಗಡೆ ಫುಲ್ಲು. ಇದು ಬ್ಲ್ಯಾಕ್ ಕಲರ್ ಕೆಳಗಡೆ ಸ್ಯಾರಿ. ಇದಕ್ಕೆ ಇದನ್ನು ಬ್ಲ್ಯಾಕ್ ಕಲರ್ ಬ್ಲೌಸ್ನೇ ಹಾಕೋಬೋದು ಈ ಥರ. ಇದು ಮೀಶೋ ಅಲ್ಲಿ ಇಲ್ಲ ಇದು ಆಫ್ಲೈನಲ್ಲಿ ತಗೊಂಡಿದ್ದು ಬ್ಲೌಸ್. ಇದಾದಮೇಲೆ ನೆಕ್ಸ್ಟು ಇದು ಗ್ರೀನ್ ಕಲರ್ ನೋಡಿ, ಫುಲ್ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ. ಇದಕ್ಕೆ ಬ್ಲೌಸ್, ಇದು ಫುಲ್ ಪ್ಲೇನ್ ಸ್ಯಾರಿ. ಇದಕ್ಕೆ ಬ್ಲೌಸು ಇದು ಈ ಥರ ಡಿಸೈನ್ ಹಿಂದೆ. ಮತ್ತು ನೆಕ್ಸ್ಟ್ ಸ್ಯಾರಿ ಬಂದು ಇದು ಪರ್ಪಲ್ ಕಲರ್. ಈ ಪರ್ಪಲ್ ಆ್ಯಂಡ್ ಬಾರ್ಡರ್ ಈ ಕಲರ್ ಒಂಥರ ಗೋಲ್ಡ್ ಕಲರ್ ಬಾರ್ಡರ್. ಇದಕ್ಕೆ ಬ್ಲೌಸ್ ಇದು ಫ್ರಂಟು, ಇದು ಬ್ಯಾಕ್. ಇದು ಆ್ಯಕ್ಚುಲಿ ನಾನು ಮೀಶೋಲ್ಲಿ ತಗೊಂಡಿದ್ದು, ರೇಟ್ ಗೊತ್ತಿಲ್ಲ, ಆಮೇಲೆ ನೋಡಿ ಹಾಕಿರ್ತೀನಿ. ಇದು ನೆಕ್ಸ್ಟ್ ಸ್ಯಾರಿ ಇದು ಗ್ರೀನ್ ಕಲರ್ ಸ್ಯಾರಿ ವಿತ್ ಪಿಂಕ್ ಬಾರ್ಡರ್ ಈ ಥರ. ಇದಕ್ಕೂ ಬ್ಲೌಸ್ ಬಾರ್ಡರ್ ಕಲರೇ ಬ್ಲೌಸ್, ಇದು ಪಿಂಕ್ ಕಲರ್ ನೋಡಿ ಈ ಥರ. ಇದು ಬ್ಯಾಕ್. ಅದಾದಮೇಲೆ ಇದು ಮಾಮೂಲಿ ಸ್ಯಾರಿ ಪಿಂಕ್ ಕಲರ್ ಥರ. ಸೈಡಲ್ಲಿ ಹಾಕಿರ್ತೀನಿ ಫೋಟೋ. ಇದು ಸುಮ್ಮನೆ ಮನೇಲಿರ್ತೀನಲ್ಲ ಆಗ ವೇರ್ ಮಾಡಿದ್ದಷ್ಟೆ. ಅದಾದಮೇಲೆ ಇದು ಸ್ಯಾರಿ. ಇದು ಯಾವ ಕಲರು, ಇದು ಒಂಥರ ಡಾರ್ಕ್ ಬ್ಲೂ ವಿತ್ ಗ್ರೀನ್ ಬಾರ್ಡರ್.
ಇದು ಗ್ರೀನ್ ಇದೆ. ಇದಕ್ಕೆ ಲೇಸು ಹಚ್ಕೊಳ್ಬೋದು, ರೆಡಿಮೇಡ್ ಲೇಸ್ ಸಿಗುತ್ತಲ್ಲ ಆ ಲೇಸ್ ಇದು, ರೆಡಿಮೇಡ್ ಲೇಸ್. ಇದಕ್ಕೆ ಬ್ಲೌಸ್ ಯಾವುದೋ ಮಾಮೂಲಿ ಬ್ಲೌಸ್ ಹಾಕ್ಕೊಂಡಿದ್ದೆ, ಇದರಲ್ಲಿಂದ ಹಾಕ್ಕೊಂಡಿರಲಿಲ್ಲ. ಇದಕ್ಕೆ ಬಾರ್ಡರು ಈ ಥರ ಇದೆ, ರೌಂಡ್ ಡಿಸೈನ್. ಇದು ಸ್ವಲ್ಪ ಈ ಕಡೆ ಎಲ್ಲ ಗೋಲ್ಡ್ ಕಲರ್ ಬಾರ್ಡರ್ ಆ್ಯಂಡ್ ಇದೆಲ್ಲ ಒಳಗಡೆ ಬ್ಲೂ ಕಲರ್. ಆ್ಯಕ್ಚುಲಿ ನೀವೇನಾದರೂ ಹೊಸ ಸ್ಯಾರಿ ಏನಾದ್ರು ಚೆನ್ನಾಗಿ ರೆಡಿಯಾಗಿರ್ತೀರಲ್ಲ, ಆವಾಗ ನಿಮ್ಮ ನೋಡಿ ಯಾರು ಚೆನ್ನಾಗಿ ಅಂದರೆ ಚೆನ್ನಾಗಿದೆ ಈ ಸ್ಯಾರಿ ಅಂತ ಏನೋ ಒಂದು ಹೊಗಳ್ತಾರಲ್ಲ ಅವ್ರಿಗೆ ತೋರಿಸಿ. ಬಟ್ ನಿಮ್ಮ ನೋಡಿ ಜಲಸ್ ಮಾಡ್ಕೊಂಡು ಅದಕ್ಕೆ ಅದು ಮ್ಯಾಚ್ ಇಲ್ಲ ಇದು ಇಲ್ಲ ಅಂತ ಹೇಳೋರಿಗೆಲ್ಲ ತೋರ್ಸೋಕ್ಕೆ ಹೋಗ್ಬೇಡಿ. ನಿಮ್ಗೇನು ಖುಷಿ ಮಾಡ್ಸಿರೋ ಸ್ಯಾರಿ ಒಂದು ಕಡೆ ಚಿಕ್ಕವಳಿಂದ ಉಟ್ಕೊಂಡಿದ್ದು ಆ ಫೋಟೋ ಇದೆ, ಹಾಕ್ತೀನಿ. ಬಟ್ ಅವಾಗಿನ ಇವಾಗ ಗೋಲ್ಡ್ ಕಲರ್ ಬಾರ್ಡರು, ಆಮೇಲೆ ಸ್ವಲ್ಪ ಇಲ್ಲಿ ಬ್ಲೂ, ಲೈಟ್ ಬ್ಲೂ. ಇದೊಂದು ಸ್ವಲ್ಪ ಈ ಕಡೆಯಿಂದ ನೋಡಿದ್ರೆ ಬ್ಲೂ ಕಾಣಿಸುತ್ತೆ, ಈ ಕಡೆಯಿಂದ ಸ್ವಲ್ಪ ನೋಡಿದರೆ ಪಿಂಕ್ ಕಲರ್ ಕಾಣಿಸುತ್ತೆ. ಆ್ಯಕ್ಚುಲಿ ಫೋಟೋ ಹಾಕ್ತೀನಿ ವೇರ್ ಮಾಡಿದ್ದು, ಬಟ್ ಅವಾಗ ಚಿಕ್ಕಳಿದ್ದೆಲ್ಲ ಅವಾಗ ಸ್ವಲ್ಪ ಡುಮ್ಮಿತ್ತೆ. ಸೊ ತೋರಿಸ್ತೀನಿ ಆ ಫೋಟೋ. ಇದಕ್ಕೆ ಆ್ಯಕ್ಚುಲಿ ಆವಾಗ ಬ್ಲೌಸು ಗೋಲ್ಡ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೆ. ಇದಕ್ಕೆ ತೋರಿಸ್ತೀನಿ ರೀ. ಅದಕ್ಕೆ ಈ ಬ್ಲೌಸ್, ಅದಕ್ಕೆ ಈ ಬ್ಲೌಸ್ ಈ ಥರ ಡಿಸೈನ್, ಹಿಂದೆ ಗೋಲ್ಡ್ ಕಲರ್ ಹಾಕ್ಕೊಂಡಿದ್ದೆ ಅನಿಸುತ್ತೆ, ಅಷ್ಟು ನೆನಪಿಲ್ಲ. ಅದಾದಮೇಲೆ ನೆಕ್ಸ್ಟು ಈ ಸ್ಯಾರಿ. ಇದು ಗ್ರೀನ್ ಕಲರ್ ಇದೆ, ಅಂದರೆ ಸ್ವಲ್ಪ ನವಿಲ್ ಕಲರ್ ಅಂದರೆ. ಆಮೇಲೆ ಇದು ಬಾರ್ಡರ್ ಬಂದು ಗೋಲ್ಡ್ ಕಲರ್, ಇದ್ರ ಮೇಲೆ ಲೀಫ್ ಎಲ್ಲ ಇದೆ. ಅದಾದಮೇಲೆ ಇದು ಬಾರ್ಡರ್ ಬಂದು ನೋಡಿ, ಇದು ಗೋಲ್ಡ್ ಒಂಥರ, ಇದ್ರ ಮೇಲೆ ಈ ಥರ ಲೀಫ್ ಎಲ್ಲ ಇದೆ. ಇದಕ್ಕೂ ಬ್ಲೌಸ್ ನಾನು ಇದನ್ನೇ ವೇರ್ ಮಾಡಿದ್ದೆ, ಗೋಲ್ಡ್. ಆ್ಯಕ್ಚುಲಿ ನನ್ನ ಹತ್ರ ಜಾಸ್ತಿ ಇದ್ದಿಲ್ಲ ಅವಾಗ, ಚಿಕ್ಕವಳಿದ್ದಾಗ ತುಂಬಿದ್ದೆ, ಅವಾಗ ಯಾವ್ದು ಬೇಕೋ ಅದು ಹಾಕೊತಿದ್ದೆ. ಆದಮೇಲೆ ನೆಕ್ಸ್ಟು ಸ್ಯಾರಿ ಇದು ನೇರಳೆ ಬಣ್ಣ ಇದೆ, ಆ್ಯಂಡ್ ಇದಕ್ಕೆ ಗ್ರೀನ್ ಕಲರ್ ಬಾರ್ಡರ್. ಈ ಗ್ರೀನ್ ಕಲರ್, ಇದ್ರ ಮೇಲೆ ಹೂವೆಲ್ಲ ಇದೆ. ಇದೂ ಪಿಂಕು, ಇದು ಗ್ರೀನ್ ಕಲರ್ ಇದೆ ಸ್ವಲ್ಪ. ಆಮೇಲೆ ಇದಕ್ಕೆ ಗ್ರೀನ್ ಕಲರೇ ಇದು ಬ್ಲೌಸ್ ಹಾಕೋಬೋದು. ಆಮೇಲೆ ಇದು ಲೇಸ್ ನೋಡಿ, ಇದು ರೆಡಿಮೇಡ್ ಲೇಸ್. ಈ ಥರ ಸೆರ್ಗಿಗೆ ಹಾಕೋಬೋದು, ಅಂದರೆ ಸ್ಟಿಚ್ ಮಾಡಿಸ್ಬೋದು ಈ ಥರ. ಗ್ರೀನ್ ಇದೆ, ಇದು ಗೋಲ್ಡ್ ಕಲರ್ ಲೇಸ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಸ್ಯಾರಿ ಇದು ಗ್ರೀನ್ ಕಲರ್, ಇದೂ ಗ್ರೀನ್ ಕಲರ್ ಸ್ಯಾರಿ. ಆ್ಯಂಡ್ ಒಳಗಡೆ ಎಲ್ಲ ಇದು ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ಸೆರ್ಗು. ಇದು ಬಾರ್ಡರು ಈ ಥರ ಇದೆ ನೋಡಿ, ಇದು ಪಿಂಕ್ ಕಲರು, ಇಲ್ಲಿ ಗ್ರೀನ್. ಇದು ಬಾರ್ಡರ್. ಇದಕ್ಕೆ ಬ್ಲೌಸು ಆ್ಯಕ್ಚುಲಿ ಸೊ ಆ ಸ್ಯಾರಿಗೂ ಆಗಲೇ ತೋರಿಸ್ದಲ್ಲ ಪಿಂಕ್ ಕಲರ್ ಬ್ಲೌಸ್, ಇದನ್ನೇ ವೇರ್ ಮಾಡಿತ್ತು. ಸೊ ಆ ಸ್ಯಾರಿಗೂ ಇದೆ, ಆಗಲೇ ತೋರಿಸಿದ್ನಲ್ಲ ಪಿಂಕ್ ಕಲರ್ ಬ್ಲೌಸ್, ಇದನ್ನೇ ವೇರ್ ಮಾಡಿತ್ತು. ಅದಾದಮೇಲೆ ಇದು ಕಾಟನ್ ಸ್ಯಾರಿ, ಗ್ರೀನ್ ಕಲರ್. ಇದಕ್ಕೆ ಇದು ರೆಡ್ ಕಲರ್ ಬಾರ್ಡರ್ ಇದೆ. ಇದನ್ನ ಅವಾಗ ಸುಮ್ಮನೆ ಉಟ್ಕೊಂಡಿದ್ದೆ ನಾನು, ಫೋಟೋ ತಗೊಳಕ್ಕಂತೇನೋ ಉಟ್ಕೊಂಡಿದ್ದೆ. ಅವಾಗ ಸುಮ್ಮನೆ ಫೋಟೋ ತಗೊಳ್ಳೋದಕ್ಕೂ ಉಟ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಇದು
ಇದು ಒಂಥರ ಬ್ಲೂ ಕಲರ್ ಇದೆ. ಅದಾದ್ಮೇಲೆ ಇದು ಗೋಲ್ಡ್ ಕಲರ್ ಬಾರ್ಡರ್. ಸ್ವಲ್ಪ ಇದೇನೋ ಲೈಟ್ ಗ್ರೀನ್ ಎಲ್ಲ ಬಂದಿದೆ ಸೆರಗಿಗೆ ಎಲ್ಲ. ಇದಕ್ಕೂ ಬ್ಲೌಸು ಗೋಲ್ಡ್ ಕಲರ್ದೇ ಹಾಕೊಂಡಿದ್ದೆ, ಅವಾಗಲೇ ತೋರಿಸಿದ್ನಲ್ಲ ಗೋಲ್ಡ್ ಕಲರ್ ಬ್ಲೌಸ್ ಅಂತ, ಅದನ್ನೇ ವೇರ್ ಮಾಡಿದ್ದೆ. ಅದಾದಮೇಲೆ ಇದು ಆ್ಯಕ್ಚುಲಿ ಇದು ವೈಟ್ ಕಲರ್ ಇದೆ, ಸ್ವಲ್ಪ ವೈಟಲ್ಲಿನೇ ಇದೆ, ಬಾದಾಮ್ ಕಲರ್. ಸೊ ಫೈನಲಿ ಬಂದು ಇದು ಪಿಂಕ್ ಕಲರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಡಿಸೈನ್ ಏನೋ ಮೇಲೆ ಫ್ಲವರ್ಸ್ ಎಲ್ಲ ಇದೆ ಆ್ಯಂಡ್ ಬಾರ್ಡರ್ ಈ ಥರ, ಇದು ಒಂಥರ ಗೋಲ್ಡಲ್ಲೇ ಇದೆ ಬಾರ್ಡರ್. ಇಷ್ಟೇ. ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಸ್ಯಾರಿ ಇದೆ, ಇದು ಮರೂನ್ ಕಲರ್. ಇದಕ್ಕೆ ಬಾರ್ಡರ್ ಬಂದು ಈ ಕಲರ್. ಇದು ಸಹ ಗೋಲ್ಡ್ ಕಲರ್ ಇದು ಬಾರ್ಡರು. ಇದು ಫುಲ್ ಮೆರೂನ್ ಕಲರ್ ಇದೆ ಸ್ಯಾರಿ. ಈ ಸ್ಯಾರಿ ಒಂಥರ ಕ್ರೀಮ್ ಕಲರ್ ಸ್ಯಾರಿ ಆ್ಯಂಡ್ ಬಾರ್ಡರು ಮೆರೂನ್ ಕಲರ್. ಇಲ್ಲಿ ಕೆಳಗಡೆ ಸ್ವಲ್ಪ ಇದಿಷ್ಟು ದೊಡ್ಡದಿದೆ, ಸ್ವಲ್ಪ ಬಾರ್ಡರು ಮೆರೂನು, ಇದೂ ಸೇಮ್ ಕ್ರೀಮ್ ಕಲರಲ್ಲಿದೆ. ಇದು ಆ್ಯಕ್ಚುಲಿ ಇದು ಚಿಕ್ಕವಳಿದ್ದಾಗೆ ವೇರ್ ಮಾಡಿದ್ದು ಸ್ಯಾರಿ. ಈಗ ಆಗ ಸ್ವಲ್ಪ ಡುಮ್ಮಿ ಇದ್ದೆ, ಸೊ ಆವಾಗ ಸ್ವಲ್ಪ ಚೆನ್ನಾಗಿದ್ದೆ. ಅವಾಗಿಂದು ಕಂಪೇರ್ ಮಾಡಿದರೆ ಸ್ವಲ್ಪ. ಸೊ ನೆಕ್ಸ್ಟ್ ಇದು ಗ್ರೀನ್ ಕಲರ್ ಬ್ಲೌಸು ನೋಡಿ, ಈ ಥರ ಇದೆ. ಆ್ಯಕ್ಚುಲಿ ನಾನು ಒಂದ್ಸಲನೂ ವೇರ್ ಮಾಡಿಲ್ಲ, ಮಾಡಿದ್ಮೇಲೆ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ. ಕೊನೆಯದಾಗಿ ಲಾಸ್ಟ್ ಒಂದು ಟಿಪ್ಸ್ ಏನಂತ ಅಂದರೆ, ನೀವು ಯಾವಾಗಾದರೂ ಸ್ಯಾರಿ ವೇರ್ ಮಾಡಿರ್ತೀರೋ ಅಥವಾ ಏನೋ ಒಂದು ರೆಡಿ ಆಗಿರ್ತೀರ, ಅವಾಗ ನಿಮ್ಮನ್ನು ಯಾರು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾರೋ ಅವ್ರಿಗೆ ಮಾತ್ರ ನೀವು ತೋರಿಸಿ. ಆ್ಯಂಡ್ ಯಾರು ನಿಮ್ಮ ನೋಡಿ ಜಲಸ್ ಮಾಡ್ಕೊತಾರೆ ಆ್ಯಂಡ್ ಏನೋ ಒಂಥರ ಹೇಳ್ತಾರಲ್ಲ ಅವರಿಗೆಲ್ಲ ತೋರ್ಸೋಕೆ ಹೋಗ್ಬೇಡಿ. ನಿಮ್ಗೆ ಏನು ಇಷ್ಟನೋ ಅದನ್ನ ವೇರ್ ಮಾಡಿ ಆ್ಯಂಡ್ ಚೆನ್ನಾಗಿ ಕಾಣಿ ಅಷ್ಟೇ. ಆ್ಯಕ್ಚುಲಿ ನಾನು ಇವತ್ತು ಒಂದೆರಡು ಸ್ಯಾರಿನ ತರೋದೇ ಮರ್ತೋದೆ. ಒಂದು ಯಾವುದು ಒಂಥರ ಮೆರೂನ್ ಕಲರ್ ಸ್ಯಾರಿ, ಈ ಕಡೆ ಫೋಟೋ ನಾನು ಹಾಕಿರ್ತೀನಿ. ಅದು ನಾನು ಅವಾಗ ಉಟ್ಕೊಂಡಿದ್ದೆ ಸ್ಯಾರಿ, ಅವಾಗೇನೋ ನೈಟ್ ಇದ್ದಾಗ ಉಟ್ಕೊಂಡಿದ್ದೆ, ಕರೆಂಟೂ ಇರಲಿಲ್ಲ, ಅವಾಗ ಹಾಕ್ಕೊಂಡಿದ್ದೆ ಅದು ಸ್ಯಾರಿ. ಬಟ್ ಆವಾಗ ಫೋಟೋ ತಗೊಳ್ಳೋದಕ್ಕೆಲ್ಲ ಆಗಲಿಲ್ಲ ಅಷ್ಟೊಂದು. ಸೊ ಬರೀ ಒಂದೆರಡು ಸೆಲ್ಫಿನ ತಗೊಂಡಿದ್ದೀನಿ, ಅದನ್ನೇ ಹಾಕಿರ್ತೀನಿ ಸೈಡಲ್ಲಿ. ಇನ್ನೊಂದು ಸಲ ಅದನ್ನ ಹಾಕ್ಕೊಂಡಾಗ ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಒಂದೆರಡು ಸ್ಯಾರಿ ಏನೋ ಮರೆತು ಕೆಳಗಡೆ ಬಂದಿದ್ದೀನಿ, ಅದನ್ನೇ ಫೋಟೋ ಸೈಡಲ್ಲಿ ನಾನು ಹಾಕಿರ್ತೀನಿ. ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ಬ್ಲಾಗ್ ಅಂತಲ್ಲ, ಸುಮ್ಮನೆ ಒಂದು ಇರಲಿ ನೋಡೋಣ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಹಂಪಿಗೆ ಹೋಗಿದ್ದು ಅದು ಒಂದು ಓಕೆ ಎಲ್ಲ ನೋಡಿದ್ದಾರೆ. ಸೊ ಅದಕ್ಕೆ ಇವತ್ತು ನಾನು ಯಾವುದೋ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿನ ವಿಡಿಯೋ ಚಿಕ್ಕದಾಗಿತ್ತು, ಬಟ್ ಫಸ್ಟ್ ಬ್ಲಾಗ್ ಅಲ್ಲ, ಅದಕ್ಕೆ ನಾನು ಇವತ್ತು ಅಷ್ಟೊಂದು ಗೊತ್ತಾಗಿಲ್ಲ ಏನು ಮಾಡಬೇಕು ಹೆಂಗೆ ಅಂತ. ಸೊ ಇನ್ನು ಮುಂದೆ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಸೊ ಇವತ್ತಿನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಇದು ಚಿಕ್ಕದಾಗಿತ್ತು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಏನು ಬ್ಲಾಗ್ ಮಾಡಬೇಕು ಏನು ಅಂತ. ಅದಕ್ಕೆ ಇಷ್ಟೇ ಒಂದು ಸ್ಯಾರಿದು ಮಾಡೋಣ ಅಂತ ಸ್ಯಾಂಪಲ್ಗೆ ಮಾಡಿದ್ದಿದ್ದು ಬ್ಲಾಗು. ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.